ಹಾರ್ಮೋಜ್ ಬಿಕ್ಕಟ್ಟಿನ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಮತ್ತೊಂದು ಜಲಸಂಧಿ ಮೇಲೆ ಕಣ್ಣು ಹಾಕಿದ್ದಾರೆ. ಇರಾನ್ ಹಾಗೂ ಅಮೆರಿಕ ನಡುವಿನ ಸಮರಕ್ಕೆ ಹಾರ್ಮೋಜ್ ಜಲಸಂಧಿ ರಣಕಣವಾಗಿ ಬದಲಾಗಿದೆ. ಇದರ ಬೆನ್ನಲ್ಲೇ ಅಮೆರಿಕದ ಹೊಸ ತಂತ್ರಗಾರಿಕೆ ಜಾಗತಿಕ ಮಟ್ಟದಲ್ಲಿ ಭಾರೀ ಚರ್ಚೆಗೆ ಕಾರಣ ಆಗಿದೆ. ಭಾರತಕ್ಕೆ ಹತ್ತಿರವಿರುವ ಪ್ರಮುಖ ಶಿಪ್ ರೂಟ್ ಮಲಕ್ಕಾ ಜಲಸಂಧಿ ಕಡೆ ಅಮೆರಿಕ ಕಣ್ಣು ಹಾಕಿದೆ. ಇಂಡೋನೇಷ್ಯಾ ಜೊತೆ ಅಮೆರಿಕ ರಕ್ಷಣಾ ಒಪ್ಪಂದ ಮಾಡಿಕೊಂಡಿದೆ. ಇಂಡೋನೇಷ್ಯಾ ಜಲಗಡಿಯಲ್ಲೇ ಈ ಮಲಕ್ಕಾ ಜಲಸಂಧಿ ಬರಲಿದ್ದು ಚೀನಾದ 80% ವ್ಯಾಪಾರ ವಹಿವಾಟು ಇಲ್ಲಿಂದಲೇ ನಡೆಯುತ್ತೆ. ಭಾರತದ ಅಂಡಮಾನ್ ದ್ವೀಪದ ಸಮೂಹದ ಸನಿಹದಲ್ಲೇ ಇರುವಂತಹ ಈ ಮಲಕ್ಕಾ ಜಲಸಂಧಿ ಮೇಲೆ ಅಮೆರಿಕ ನಿಯಂತ್ರಣ ಸಾಧಿಸಿದ್ರೆ ಅಲ್ಲಿಗೆ ಚೀನಾಕ್ಕೆ ಕಂಟಕ ಎದುರಾಗಲಿದೆ. ಮೇಡಮ್, ಟ್ರಂಪ್ ಅವ್ರ ತಲೆಯಲ್ಲಿ ಏನ್ ಓಡ್ತಾ ಇದೆ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ಹಾರ್ಮೋಜ್ ಆಯ್ತು, ತಲೆ ಇದ್ರೆ ತಾನೇ ತಲೆ ಒಡಕ್ಕೆ ಮನುಷ್ಯನಿಗೆ. ತಲೆ ಇದ್ರೆ ತಾನೇ ತಲೆ ಒಡಕ್ಕೆ. ಎಲ್ಲೆಲ್ಲಿ ಜಲಸಂಧಿ ಐತಿ, ಎಲ್ಲೆಲ್ಲಿ ವ್ಯಾಪಾರ ಜಾಸ್ತಿ ನಡೆಯುತ್ತೆ, ಎಲ್ಲೆಲ್ಲಿ ವಹಿವಾಟ ಜಾಸ್ತಿ ನಡೆಯುತ್ತೆ, ಎಲ್ಲ ನನಗೇ ಬೇಕು ನನಗೇ ಬೇಕು ನನಗೇ ಬೇಕು ಅಂತ ಜಲಸಂಧಿಗಳನ್ನೇ ಹುಡ್ಕೊಂಡು ಹೋಗ್ತಾ ಇರುವಂತ ಈ ತಲೆ ಕೆಟ್ಟ ಅಮೆರಿಕ ಅಧ್ಯಕ್ಷ ಈ ಪ್ರಪಂಚದಲ್ಲಿ ಏನು ನೆಮ್ಮದಿ ಇರಬೇಕು ಅಂತ ಬಯಸ್ತಾ ಇದ್ದಾರೋ ಬಯಸ್ತಾ ಇಲ್ವೋ ಅಂತ ಮೊನ್ನೆ ಒಂದು ಫೋಟೋ ಹಾಕಿದ್ರಪ್ಪ ಅವ್ರದ್ದು ಟ್ರೂತ್ ಅಂತ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಜೀಸಸ್ ಕ್ರೈಸ್ಟ್ ತರ ಯಾರ ತಲೆ ಮೇಲೆ ಕೈ ಇಟ್ಟುಬಿಟ್ಟು ಒಂಥರ ಹೀಲಿಂಗ್ ಪವರ್ ಇದೆ ನನಗೆ, ಎಲ್ಲರಿಗೂ ಕೂಡ ನಾನು ಹೀಲ್ ಮಾಡ್ತೀನಿ ಅನ್ನೋ ತರದಲ್ಲಿ ಒಂದು ರೀತಿ ಜೀಸಸ್ ತರ ಅವತಾರ ಎತ್ತಬಿಟ್ಟು ತಲೆ ಮೇಲೆ ಕೈ ಇಟ್ಟು ತಲೆ ಭಸ್ಮಾಸುರ ಇತ್ತ ತಲೆ ಮೇಲೆ ಕೈ ಇಟ್ಟವ್ರು ಹಂಗೆ ಸುಟ್ಟು ಭಸ್ಮ ಹಾಕ್ತಾರಷ್ಟೇ. ಇರಾಕ್ ಮೇಲೆ ಇರಾನ್ ಮೇಲೆ ಎಲ್ಲೆಲ್ಲಿ ಕೈ ಇಟ್ಟಿದ್ದಾರೆ ಎಲ್ಲ ಕಡೆ ಇವ್ರದ್ದು ಭಸ್ಮನೆ. ಸೊ ಚೀನಾ ಮತ್ತು ಭಾರತದ ಅತಿ ಹೆಚ್ಚು ವಹಿವಾಟು ಈ ಜಲಸಂಧಿಯಲ್ಲಿ ನಡೆಯುತ್ತೆ. ಹಿಂಗಾಗಿ ಈಗ ಅಲ್ಲಿ ಕಣ್ಣು ಬಿದ್ದಿದೆ. ಅದಕ್ಕೆ ಇತ್ತೀಚೆಗೆ ಅಂಡಮಾನ್ ನಿಕೋಬಾರ್ ಫ್ಲೋಟ್ ಬೇರಲ್ಲಿ ನಮ್ದು ಸಿಕ್ಕಾಪಟ್ಟೆ ಮಿಲಿಟರಿ ಪಡೆಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಂಥ ತಲೆಕೆಟ್ಟ ಒಬ್ಬ ಅಧ್ಯಕ್ಷ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಬರೀ ಜಲಸಂಧಿನ ಹುಡ್ಕೋ ಬದ್ಲಿ ಅಮೆರಿಕಾದಲ್ಲಿ ಪಾಪ್ಯುಲಾರಿಟಿ ನೆಲಕಚ್ಚಿ ಹೋಗಿದೆ, ಜನ ಉಗಿತಾ ಇದ್ದಾರೆ ಅವ್ರ ದೇಶದಲ್ಲಿ. ಬಟ್ ಅಮೆರಿಕನ್ ಸರ್ವನಾಶ ಮಾಡ್ಬೇಕಂತ ಏನಾದ್ರೂ ತೀರ್ಮಾನ ಮಾಡ್ಬಿಟ್ಟಿದಾರ ಅಂತ, ಅಮೆರಿಕನ್ ಸರ್ವನಾಶ ಮಾಡಬೇಕು ಅಂತ. ಎಲ್ಲೆಲ್ಲಿ ಜಲಸಂಧಿಗಳು ಎಲ್ಲೆಲ್ಲಿ ವ್ಯಾಪಾರ ವಹಿವಾಟು ತುಂಬಾ ಜೋರಾಗಿರುತ್ತೆ ಅಲ್ಲೆಲ್ಲ ಹೋಗಿ ಅದೇನೋ ಅಂತಾರಲ್ಲ ನಂದು ಒಂದಿರ್ಲಿ ಅಂತ. ಯಾವಾಗ ಅಮೆರಿಕದ ಮಿಲಿಟರಿ ಪಡೆಗಳನ್ನ ನುಗ್ಗಿಸ್ತಾರೋ ಆವಾಗ ಶವಪೆಟ್ಟಿಗೆಗಳು ಅಮೆರಿಕಾಗೆ ಹೋಗ್ತಾವೋ ಆವಾಗ ಇಂತಹ ನಿರ್ಧಾರಗಳ ವಿರುದ್ಧ ಅಲ್ಲಿನ ಪ್ರಜೆಗಳು ತಿರುಗಿ ಬಿದ್ದಿದ್ದಾರೆ. ಆ ತಿರುಗಿ ಬೀಳುವಂತಹ ಸಮಯ ಹತ್ರ ಬಂದಿದೆ ಅಂತ ಅನ್ಸುತ್ತೆ. ಒಬ್ಬ ಹುಚ್ಚಿನ ಕೈಯಲ್ಲಿ ಅಮೆರಿಕ ದೇಶ ಅಧಿಕಾರ ಕೊಟ್ಟಿದೆ ನೋಡಿ. ಯಾಕೆ ಅಂತಂದ್ರೆ ಸುಮಾರು ಭಾರತದ 55% ಈ ಒಂದು ಜಲಸಂಧಿಯ ಮೂಲಕನೇ ವಹಿವಾಟು ನಡೆಯುತ್ತೆ. ಒಂದು ವೇಳೆ ಇಲ್ಲೇನಾದ್ರೂ ಡಿಸ್ಟರ್ಬೆನ್ಸ್ ಆದ್ರೆ ಡೆಫಿನೆಟ್ಲಿ ನಮ್ಮ ಎಕಾನಮಿ ಮೇಲೆ ತುಂಬಾ ದೊಡ್ಡ ಪರಿಣಾಮ ಬೀರುತ್ತೆ. ಇವನ್ ಚೀನಾ ಕೂಡ ಬಹಳಷ್ಟು ವ್ಯಾಪಾರ ವಹಿವಾಟು ಈ ಒಂದು ಸುಮಾರು 80% ವ್ಯಾಪಾರ ವಹಿವಾಟು ಇಲ್ಲಿಂದಲೇ ಮಾಡುತ್ತೆ. ಆ್ಯಂಡ್ ಜಸ್ಟ್ ನಮ್ಮ ಅಂಡಮಾನ್ ನಿಕೋಬಾರ್ ದ್ವೀಪದಿಂದ 24 ಗಂಟೆ ಸಾಕು ಅಲ್ಲಿಗೆ ತಲುಪೋದಕ್ಕೆ. ಸೊ ಈತ ಯಾವಾಗ ಮತ್ತು ಫೋನ್ ಕಾಲ್ ಬೇರೆ, ಮೈ ಫ್ರೆಂಡ್ ಟ್ರಂಪ್ ಕಾಲ್ಡ್ ಮೀ ಅಂತ ಮೋದಿ ಅವರು ಬೇರೆ ಟ್ವೀಟ್ ಮಾಡಿದ್ದಾರೆ.